ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರೋ ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಕೆಲವೊಂದು ಪೀಕಾಕ್ ಡಿಸೈನಲ್ಲೂ ಇಯರಿಂಗ್ಸ್ಗಳಿದೆ ಫ್ಯಾನ್ಸಿನಲ್ಲಿ. ಮಿಸ್ ಮಾಡಿದೆ, ಎಲ್ಲೂ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇವಾಗ ನೀವು ನೋಡ್ತಿರೋ ಡಿಸೈನ್ ಕೂಡ ಪೀಕಾಕ್ ಡಿಸೈನೇ, ಟೆಂಪಲ್ ಪ್ಯಾಟ್ರನಲ್ಲಿದೆ. ನೀವು ನೋಡ್ತಿರ್ಬೋದು ಕೆಳಗಡೆ ಡ್ರಾಪ್ಸ್ ಥರ ಪರ್ಲ್ನ ಕೊಟ್ಟಿರೋ ಅಂಥದ್ದು. ಇದನ್ನು ನೀವು 8 ಗ್ರಾಮ್ 6 ಗ್ರಾಮಲ್ಲೆಲ್ಲ ಮಾಡಿಸ್ಕೋಬೋದು. ಹಾಗೆ ನೆಕ್ಸ್ಟ್ ಪ್ಯಾಟ್ರನ್ ಬಂದು ಪೀಕಾಕ್ ವಿತ್ ಕೃಷ್ಣ ರುಕ್ಮಿಣಿ ಪ್ಯಾಟ್ರನಲ್ಲಿ ಮಾಡಿರೋವಂಥದ್ದು. ತುಂಬಾ ಎಲಿಗೆಂಟಾಗಿದೆ. ಇದು ಆ್ಯಂಗಿನ್ಸ್ ಥರ ಕೂಡ ನಮಗೆ ಕಾಣಿಸುತ್ತೆ ನೋಡೋದಕ್ಕೆ. ಹಾಗೆ ಇದು ನೋಡ್ತಿರ್ಬೋದು ನೀವು, ಎಷ್ಟು ಚೆನ್ನಾಗಿದೆ ನೋಡಿ ಈ ಡಿಸೈನು. ಸೇಮ್ ಟು ಸೇಮ್ ಪೀಕಾಕ್ ಥರನೇ ಕಾಣಿಸ್ತಾ ಇದೆ. ಹಾಗೆ ನೆಕ್ಸ್ಟ್ ಡಿಸೈನ್ ಬಂದು ಜುಮ್ಕಾ ಸ್ನೇಹಿತರೆ. ಇದು ಕೂಡ ತುಂಬಾ ಟ್ರೆಂಡಿಂಗಲ್ಲಿರೋ ಅಂಥದ್ದು. ಒಂದಕ್ಕಿಂತ ಒಂದು ಡಿಸೈನ್ ತುಂಬಾ ಅದ್ಭುತವಾಗಿದ್ದಾವೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ. ಹಾಗೆ ಇದು ಕೂಡ ಪೀಕಾಕ್ ಡಿಸೈನೇ, ನೋಡ್ತಿರ್ಬೋದು ನೀವು. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ, ವೈಟ್ ಸ್ಟೋನಲ್ಲಿ ಎಷ್ಟು ಚೆನ್ನಾಗಿ ಮಾಡಿರೋವಂಥದ್ದು. ಹಾಗೆ ನೆಕ್ಸ್ಟ್ ಪ್ಯಾಟ್ರನ್ ಬಂದು ನೋಡಿ, ಲಕ್ಷ್ಮಿನ ಮಧ್ಯದಲ್ಲಿ ಕೂರಿಸಿರೋ ಅಂಥದ್ದು. ಎಷ್ಟು ಚೆನ್ನಾಗಿದೆ. ಲಕ್ಷ್ಮಿ ಪ್ಯಾಟ್ರನಲ್ಲಿ ಬೇಕು ಅಂದವರು ಈ ಥರ ಫ್ಯಾನ್ಸಿ ಇಯರಿಂಗ್ಸಲ್ಲಿ ಮಾಡಿಸ್ಕೋಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಅಗೇನ್ ಪೀಕಾಕ್ ಡಿಸೈನಲ್ಲೇ ಇದೆ. ಹಾಗೆ ನೆಕ್ಸ್ಟು ಡಿಸೈನು ಜುಮ್ಕಾ ಡಿಸೈನು ಸ್ನೇಹಿತರೆ. ಎಲ್ರಿಗೂ ಇಷ್ಟ ಆಗೋವಂಥದ್ದು ಜುಮ್ಕಾ. ನೀವು ನೋಡ್ತಿರ್ಬೋದು ಸ್ಟೋನಲ್ಲೆಲ್ಲ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿರೋದು ಅಂತ. ತುಂಬಾ ಅದ್ಭುತವಾಗಿದೆ. ಇದು ಕೂಡ 11 ಗ್ರಾಮ್ನಲ್ಲಿ ಮಾಡಿರೋವಂಥದ್ದು. ಹಾಗೆ ನೆಕ್ಸ್ಟು ಡಿಸೈನ್ ನೋಡಿ, ಎಷ್ಟು ಫ್ಯಾನ್ಸಿ ಆಗಿದೆ ಈ ಡಿಸೈನ್ ಅಂತೂ. ಯಾವುದಾದ್ರೂ ಪಾರ್ಟಿ ವೇರ್ಗಾದ್ರೂ ನೀವು ವೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದು 10 ಗ್ರಾಮ್ನಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ 10 ಗ್ರಾಮ್ನಲ್ಲೇ ಮಾಡಿರೋವಂಥದ್ದು. ಹಾಗೆ ನೆಕ್ಸ್ಟ್ ಡಿಸೈನ್ ನೋಡಿ, ಕೃಷ್ಣಂದು ಸ್ಟ್ಯಾಚ್ಯೂ ಥರ ಎಷ್ಟು ಚೆನ್ನಾಗಿ ಮಾಡಿರೋವಂಥದ್ದು ನೋಡಿ. ಒಳಗಡೆ ಕೃಷ್ಣನೇ ಇದ್ದಾನೇನೋ ಅನ್ನೋ ಥರ ಕಾಣಿಸ್ತಾ ಇದೆ ಇಯರಿಂಗ್ಸಲ್ಲಿ. ತುಂಬಾ ಅದ್ಭುತವಾಗಿದ್ದಾವೆ ಡಿಸೈನ್ಸು. ಹಾಗೆ ಇದು ಕೂಡ ಆ್ಯಂಗಿನ್ಸ್ ಪ್ಯಾಟ್ರನಲ್ಲಿ ಫ್ಯಾನ್ಸಿಯಲ್ಲಿ ಮಾಡಿರೋವಂಥದ್ದು. ಇದೆಲ್ಲನೂ ಹೊಸ ಡಿಸೈನ್ಸು ಸ್ನೇಹಿತರೆ. ನಾನು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡಿಂಗಲ್ಲಿರೋವಂಥದ್ದು ಹಾಗೆ ಹೊಸದಾಗಿ ಬಂದಿರೋ ಇಯರಿಂಗ್ಸ್ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಿರೋ ಅಂಥದ್ದು. ಹಾಗೆ ಈ ಡಿಸೈನು ಅಷ್ಟೇ ತುಂಬಾ ಫ್ಯಾನ್ಸಿ ಆಗಿರೋವಂಥದ್ದು. ಹಾಗೆ ಟೆಂಪಲ್ ಪ್ಯಾಟ್ರನಲ್ಲಿ ಕೂಡ ಇದು ಇದೆ. ಹಾಗೆ ಇದು ಪೀಕಾಕ್ ಡಿಸೈನಲ್ಲಿ ಮಾಡಿದರೆ ಕೆಳಗಡೆ ಪರ್ಲ್ನ ಕೊಟ್ಟಿರೋದ್ರಿಂದ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಓನ್ಲಿ 3 ಗ್ರಾಮ್ನಲ್ಲಿ ಮಾಡಿರೋವಂಥದ್ದು. ಹಾಗೆ ಇದು ನೋಡಿ, ಲಕ್ಷ್ಮಿ ಪೆಂಡೆಂಟ್ ಇರೋವಂಥದ್ದು. ಇದು 11 ಗ್ರಾಮ್ನಲ್ಲಿ ಮಾಡಿದ್ದಾರೆ. ತುಂಬಾ ವೆಯ್ಟ್ ಇದೆ, ನೋಡ್ತಾ ಇರ್ಬೋದು ನೀವು. ನೋಡಿ ಎಷ್ಟು ಅದ್ಭುತವಾಗಿ ಮಾಡಿರೋವಂಥದ್ದು. ಪರ್ಲೆಲ್ಲ ಕೊಟ್ಟಿದ್ದಾರೆ, ಹಾಗಾಗಿ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಇದು ಕೂಡ ನ್ಯೂ ಡಿಸೈನ್ ಅಂತಲೇ ಹೇಳ್ತೀನಿ. ಇದು 6 ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು ಸ್ನೇಹಿತರೆ. ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಿವಿಗೆ ವೇರ್ ಮಾಡಿದ್ರೇ ಅದು ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಮಗೆ ಗೊತ್ತಾಗುವಂಥದ್ದು. ಹಾಗೆ ಎಗೈನ್ ನೋಡಿ, ಈ ಪ್ಯಾಟ್ರನಲ್ಲಿದೆ. ಇದು 5 ಗ್ರಾಮ್ನಲ್ಲಿ ಮಾಡಿಸ್ಕೋಬೋದು. ನಿಮ್ಗೆ ಬೇಕು ಅಂತಂದರೆ ಇದನ್ನು 4 ಗ್ರಾಮು ಕಡಿಮೆಲಿ ಬೇಕಾದ್ರೂ ಮಾಡಿಸ್ಕೋಬೋದು, ಇಲ್ಲ 8 ಗ್ರಾಮಲ್ಲಿ ಮಾಡಿಸ್ತೀನಿ ಅಂದರೂ ಹಾಗೂ ಕೂಡ ಮಾಡಿಸ್ಕೋಬೋದು. ಹಾಗೆ ಈ ಡಿಸೈನ್ ನೋಡಿ, ಹೆವಿ ಅಂತ ಅನಿಸುತ್ತೆ, ಬಟ್ ಇದು ಓನ್ಲಿ 5 ಗ್ರಾಮ್ನಲ್ಲಿ ಮಾಡಿರೋವಂಥದ್ದು. ಇದು ಕೂಡ ಡಿಸೈನ್ ತುಂಬಾ ಅದ್ಭುತವಾಗಿದೆ. ಹಾಗೆ ತುಂಬಾ ಫ್ಯಾನ್ಸಿ ಲುಕ್ ಕೊಡ್ತಾ ಇದೆ. ಫ್ಯಾನ್ಸಿ ಸೀರೆಗಳಿಗೆಲ್ಲ ನಾನು ಇವತ್ತು ತೋರಿಸಿರೋ ಇಯರಿಂಗ್ಸ್ಗಳು ತುಂಬಾ ಚೆನ್ನಾಗಿ ಸೂಟ್ ಆಗೋವಂಥದ್ದು. ಹಾಗೆ ಇದು ನೋಡಿ, ಇದು 6 ಗ್ರಾಮ್ನಲ್ಲಿ ಮಾಡಿದ್ದಾರೆ. ಸ್ಟೋನ್ ಪಿಂಕ್ ವಿತ್ ಗ್ರೀನ್ ಸ್ಟೋನಲ್ಲಿ ಮಾಡಿರೋದ್ರಿಂದ ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಎಗೇನ್ ಇದು ಪೀಕಾಕ್ ಡಿಸೈನಲ್ಲೇ ಮಾಡಿರೋವಂಥದ್ದು. ನೋಡಿ ಎಷ್ಟು ವೆರೈಟಿ ಪ್ಯಾಟ್ರನಲ್ಲಿ ಪೀಕಾಕ್ ಡಿಸೈನ್ನ ಮಾಡ್ಬೋದು ಅಂತ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಇದು ಕೂಡ ಅಷ್ಟೇ, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಸುಮ್ಮನೆ ಹಿಂಗೆ ನೋಡಿದ್ರೆ ಅದು ಅಷ್ಟು ಗೊತ್ತಾಗಲ್ಲ ಯಾವ ರೀತಿಯಾಗಿದೆ ಡಿಸೈನು ಅಂತ. ಹಾಗೆ ಅದ್ರ ಡೀಟೇಲಿಂಗ್ ನೋಡ್ತಿರ್ಬೋದು ನೀವು. ಇದು ಕೂಡ ತುಂಬಾ ಅದ್ಭುತವಾಗಿ ಮಾಡಿರೋವಂಥದ್ದು. ಡಿಸೈನ್ಸ್ ಅಂತೂ ಇವತ್ತು ನಾನು ಶೇರ್ ಮಾಡ್ಕೊಂಡಿರೋ ಡಿಸೈನ್ಸು ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಫ್ಯಾನ್ಸಿ ಆಗಿರೋವಂಥದ್ದು. ಹಾಗೆ ಈ ಡಿಸೈನ್ ನೋಡಿ, ನನಗೆ ಪರ್ಸ್ನಲಿ ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಇದು 10 ಗ್ರಾಮ್ನಲ್ಲಿ ಮಾಡಿರೋವಂಥದ್ದು. ಈ ಎಲ್ಲ ಫ್ಯಾನ್ಸಿ ಇಯರಿಂಗ್ಸ್ ಡಿಸೈನ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ಜ್ಯುವೆಲರಿ ಕಲೆಕ್ಷನ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಜೈ ಕರ್ನಾಟಕ.